ನಾಯಕತ್ವ ಕದನಕ್ಕೆ ಹೊಸ ಮುಹೂರ್ತವನ್ನ ಇಟ್ಟಿದ್ದಾರೆ ರಾಜಣ್ಣ. ಮೇ ತಿಂಗಳಿನಲ್ಲಿ ರಾಜಕೀಯ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ದೇ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಮಾತುಗಳನ್ನ ಏನಾಡಿದ್ರು. ಸೆಪ್ಟೆಂಬರ್ನಲ್ಲಿ ಏನೋ ಒಂದು ದೊಡ್ಡ ಕ್ರಾಂತಿ ಆಗ್ಬಿಡುತ್ತೆ ಅಂತಾನೆ ರಾಜಣ್ಣ ಹೇಳಿದ್ರು. ಅದಾದ್ಮೇಲೆ ಸೆಪ್ಟೆಂಬರ್ ಹೋಗಿ ಅಕ್ಟೋಬರ್ ಬಂತು, ಅಕ್ಟೋಬರ್ ಹೋಗಿ ಡಿಸೆಂಬರ್ ಬಂತು, ಅದಾದ್ಮೇಲೆ ಸಂಕ್ರಾಂತಿ ನಂತರ ಅಂದ್ರು, ಹೊಸ ವರ್ಷ ಅಂದ್ರು, ಯಾವ ಕ್ರಾಂತಿನೂ ಏನೂ ಆಗಿಲ್ಲ. ಈಗ ಮತ್ತೆ ಬೆಳವಣಿಗೆ ಆಗತ್ತೆ ಮೇ ತಿಂಗಳಲ್ಲಿ ಅನ್ನೋ ಒಂದು ಮಾತುಗಳನ್ನ ಭವಿಷ್ಯವನ್ನ ನುಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಸಹಾಯಕರಲ್ಲ, ಅವ್ರಿಗೂ ಶಕ್ತಿ ಇದೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಈಗ ನೋಡಿದ್ರೆ ಸ್ವಲ್ಪ ಏನಾದ್ರು ಎಲ್ಲ ಈ ಕೇರಳದಲ್ಲೇನೋ ಮಠ ಮಂತ್ರ ಜಾಸ್ತಿ ಮಾಡ್ತಾರಂತಲ್ಲ, ಸ್ವಲ್ಪ ನೋಡೋಣ, ವಿಚಾರ ಮಾಡ್ಬೋದು. ಎಲ್ಲ ನೋಡಿ, ಅವೆಲ್ಲ ನಾನು ಹೆಚ್ಚು ಲಂಬಿಸಿ ಹೇಳಕ್ ಹೋಗೋದಿಲ್ಲ. ಈಗ ಏನಿದೆ, ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತವೆ. ಮತ್ತೆ ಸಿದ್ದರಾಮಯ್ಯನವರು ಕೂಡ ಏನೋ ಸಹಾಯಕರು ಅಂತ ಹೇಳ್ತಕ್ಕಂಥದ್ದು ಸರಿಯಾದ್ದೇನಲ್ಲ. ಅವರು ಸಹಾಯಕರನ್ನೇ, ಎಲ್ಲ ಶಕ್ತಿ ಇದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ. ಈಗ ಹಾಗೆ ತಮ್ಮ ಮಾತು ಮುಂದುವರಿಸಿದಂತ ಕೆಎನ್ ರಾಜಣ್ಣ, ಸಿದ್ದರಾಮಯ್ಯಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರಬಹುದು, ಯಾಕೋ ಅವ್ರು ಆಡ್ತಾ ಇರುವಂಥದ್ದು ನೋಡಿದ್ರೆ ಅಥವಾ ಅವರ ಸಹಾಯಕ ಸ್ಥಿತಿ ನೋಡ್ತಾ ಇದ್ರೆ ನನಗೂ ಹಂಗೆ ಅನ್ಸುತ್ತೆ ಅನ್ನೋ ಒಂದು ಮಾತುಗಳನ್ನ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಯಾರೋ ಮಾಟ ಮಾಡಿಸಿರಬಹುದು ಅಂತ ನನಗೂ ಅನ್ನಿಸ್ತಾ ಇದೆ, ನಾನು ಯೋಚಿಸ್ತಾ ಇದ್ದೀನಿ. ನಾನು ಸಿಎಂ ಇಬ್ರು ಕೂಡ ಮಾಟ ಮಂತ್ರ ನಂಬೋದಿಲ್ಲ. ಮಾಟ ಮಂತ್ರದ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸಿಕೊಳ್ಳುವಷ್ಟು ಸಿಎಂ ಏನು ಅಸಹಾಯಕರಲ್ಲ ಅಂತಲೂ ಕೂಡ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ರು. ಸರ್, ಸಿಎಂ ಸೈಲೆಂಟ್ ಆಗಿದ್ದಾರೆ ಅಂತ ಒಂದು ಮಾತು ಹೇಳ್ತಿದ್ರೆ, ಮತ್ತೆ ಜಮೀರ್ ಅಹ್ಮದ್ ಅವರು ಹೇಳ್ತಿದ್ದಾರೆ ಅವ್ರು ಸೈಲೆಂಟ್ ಆಗಿಲ್ಲ, ಅವ್ರು ಮಾತಾಡೋದು ಬೇರೆ ರೀತಿಯಂತೆ ಸೌಂಡ್ ಬರುತ್ತೆ ನೋಡಿ ಅಂತ ಹೇಳ್ತಾರೆ. ಹೌದು, ಅದು ನೋಡಿ, ಅವರ ಅನಿಸಿಕೆ, ಅವರ ಅನುಭವ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೇನೆ, ಅಸಹಾಯಕರು ಇದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನೇ ರೀ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ, ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ. ಸಿದ್ದರಾಮಯ್ಯಬಹುದು ಅಂತ ಸಿದ್ದರಾಮಯ್ಯ ನಾಸ್ತಿಕರು ಸರ್, ಅವ್ರ ಮೇಲೆ ಪರಿಣಾಮ ಬೀರುತ್ತೆ ಸರ್. ನಾಸ್ತಿಕರು ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯರ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ, ಆಗಿದೆಯೋ ಆಗಿಲ್ವೋ ಅದನ್ನ ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಯಾರು ನಿಮ್ಮನ್ನೇನ ಕರೆದು ಮಾತಾಡಿದಾರಂತೆ ಸಿಎಂ ಏನಂತ? ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ರಿಪ್ಲೈ ಮಾಡಿದ್ರು, ನಾನು ಕರೆದು ಮಾತನಾಡಿದ್ದೀನಿ ರಾಜಣ್ಣ ಅವ್ರನ್ನ ಅಂತ ಹೇಳಿದ್ದಾರೆ. ಕರೆಕ್ಟ್, ಮಾತನಾಡಿದ್ದಾರೆ. ಈಗ ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ಮನೆ. ಏನೇ ಕರೆದು ಮಾತನಾಡಿದ್ರು ಸರ್, ಏನ್ ಮಾತಾಡಿದ್ರಿ ಅಂತ ಅದೆಲ್ಲ ಹೇಳಕ್ಕಾಗ್ತದೆ ನಮ್ಮ? ಅಟ್ಲೀಸ್ಟ್ ಈಗ ಹೇಳುವಂತವೆಲ್ಲ ಹೇಳಿದೀನಿ, ಹೇಳ್ದೇ ಇರೋದೆಲ್ಲ ಹೇಳಕ್ಕಾಗಲ್ಲ. ನಡೀರಿ. ಸಿಎಂ ಅವ್ರಿಗೆ ನೀವೇನಾದ್ರೂ ಧೈರ್ಯ ತುಂಬುವಂಥದ್ದು ಅಥವಾ ಗಟ್ಟಿಯಾಗಿ ನಿಲ್ಲಿ ಅನ್ನೋ ಹೇಳುವಂತ, ಸಿಎಂ ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳುವಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಅವ್ರು ಯಾವಾಗ್ಲೂ ಗಟ್ಟಿನೇ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನಿಸುತ್ತೆ. ಆದರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡ್ತಿದ್ದಾರೆ, ಪೂರ್ತಿ ಮಾತಾಡಕ್ಕಾಗಿಲ್ಲ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನು ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ.